ನಾವೊಂದು ಮೊನ್ನೆ ಹೇಳಿದ್ದು ಮಳೆ ಭಯಂಕರ ಬರ್ತದೆ ಅಂತೇಳಿ. ಇದು ನೋಡೋಕೆ ಈಗ ಮಳೆಯೇ ಇಲ್ಲ. ರಾತ್ರಿ ಬರ್ತದೆ, ರಾತ್ರಿ ಒಂದು ಮಳೆ ಬರ್ತದೆ, ಮತ್ತೆ ಬರುವುದೇ ಇಲ್ಲ ಅಂತ ನೋಡಿ ಬಿಸಿಲು. ಇದು ಈ ಜುಲೈ ಟೈಮಲ್ಲಿ ಹೇಗೆ ಮಳೆ ಬರಬೇಕಿತ್ತು ಗೊತ್ತುಂಟ, ಬರೋದೇ ಇಲ್ಲ. ನಾವಿಲ್ಲಿ ಸ್ವಲ್ಪ ಗೂಡಂಗಡಿಗೆ ಹೋಗುವ ಅಂತೇಳಿ, ಸ್ವಲ್ಪ ಒಂದೇ ಅಂಗಡಿ ಇರೋದಿಲ್ಲಿ, ಇಲ್ಲಿ ಮೊಟ್ಟೆ ತರಲಿಕ್ಕೆ ಹೋಗುವ ಅಂತೇಳಿ ಹೋಗುದು ಪದಾರ್ಥಕ್ಕೆ, ಅಡುಗೆಗೆ. ಮಳೆ ಬರುದಿಲ್ಲ ಆದ್ರೆ ಧೈರ್ಯಕ್ಕೆ ಅದು ಅಜ್ಜನವರದು ಇದು ಮರೆಯುವುದು ಬೇಡ ಅಂತ. ಅದು ಬೇಕಂತ ಮೇಲೆ ತರುವ ಅಂತ, ಮೇಲೆ ತಂದು ಈ ನೆನಪನ್ನು ಉಳಿಸುವ ಅಂತ. ಇಲ್ಲಿ ಒಂದು ನಾನು ಹೋಗುವಾಗ ಇದು ಸೈಡಲ್ಲಿ ಇದು ತಕೊಂಡದ್ದು ಒಂದು, ಇಲ್ಲಿ ಒಂದು ಬಳ್ಳಿ ಉಂಟಲ್ಲ, ಅದು ಮುಟ್ಟಿದ್ದು, ಅಲ್ಲಿ ಹಾವು ಕಪ್ಪಿದು ಬಿಳಿ, ಅದರ ಮೇಲೆ ಇದು ಕಪ್ಪು, ಅದರ ಹೊಟ್ಟೆ ಕೆಳಗೆ ಬಿಳಿ ಎಂತ ಅಂತ ಗೊತ್ತಿಲ್ಲ. ಅದು ಇವ್ರು ಹಾವು ಅಂತ ಹೇಳ್ತಿದ್ದಾರೆ. ಮೇಲೆ ಕಾಯ್ತಾ ಇದ್ದೆ ನಾನು. ಹಾಗೆ ಈಗ ಮನೆಗೆ ಹೋಗುದು. ಮೊಟ್ಟೆ ಸಿಕ್ಕಿದೆ. ಇದು ಮೊನ್ನೆ ನಾವು ತೋರಿಸಿದ್ದೇವಲ್ಲ, ಅಡಿಕೆ ಮರ ಬಿದ್ದದ್ದು, ಅದನ್ನು ತುಂಡು ಮಾಡಿದ್ದು. ಅದಕ್ಕೆ ಒಂದು ಬಿಟ್ಟದ್ದು ವಾಪಸ್ ನೆಡ್ಲಿಕ್ಕೆ ಉಂಟು, ತರ್ಬೇಕಷ್ಟೇ. ಇದು ನೋಡಿ, ಬೇರೆ ಮರದಾಗೆಲ್ಲ ಇದನ್ನು ತುಂಡು ಮಾಡಿದ್ರೆ ವಾಪಸ್ ಚಿಗುರಿದ್ರೆ, ಇದಾದ್ರೆ ಇಲ್ಲಿಂದ ತುಂಡು ಮಾಡಿದ್ರೆ ವಾಪಸ್ ಗಿಡ ಚಿಗುರಿ ಗಿಡ ಆಗ್ತದೆ. ಅಡಿಕೆ ಮರ ಅದು, ಇದು ಅಡಿಕೆ ಮರ, ಇದು ಆಗುದಿಲ್ಲ, ಅದು ಹೋದದೆ. ಇನ್ನು ಅಡಿಯಿಂದ ತೆಗೆದು ವಾಪಸ್ ನೆಡ್ಲಿಕ್ಕೆ ಉಂಟು ಇದಕ್ಕೆ. ನೋಡಿ, ಮೊನ್ನೆದು ಅಡಿಕೆ ಮರ ಬಿದ್ದದ್ದು, ಅದದ್ದು ಅಡಿಕೆ ಲಾಸ್ ಆದದ್ದು. ಮತ್ತೆ ಇದು ಪಿಂಗಾರ, ಎಷ್ಟು ಚಂದ ಉಂಟು ಪಿಂಗಾರ. ಹಿಂಗಾರ ಅಲ್ಲ, ಪೂಜೆಗೆಲ್ಲ ಚಂದ ಉಂಟಲ್ಲ, ತುಂಡು ಮಾಡಿದ್ದಾನೆ. ತುಂಬಾ ಇದು ಉಂಟಾ ಅಂತಲ್ಲ. ಇದು ನೋಡಿ, ಇದು ಹೀಗೆ ಉಂಟಲ್ಲ, ನಿಮಗೆ ತೋರಿಸ್ತೇನೆ. ಹೀಗೆ ಉಂಟಲ್ಲ, ಇದು ಚಿಕ್ಕ ಚಿಕ್ಕ ಅಡಿಕೆ, ಅದುವೇ ಇದು ನೋಡಿ ಶೇಪ್, ನಿಂಗೆ ಗೊತ್ತಾಗ್ತದಲ್ಲ. ಇದು ದೊಡ್ಡದಾಗುವಾಗ ಹೀಗೆ, ಇದು ಚಿಕ್ಕದು ಅಡಿಕೆ ಕಾಣುದಿಲ್ಲ, ಚಿಕ್ಕ ಚಿಕ್ಕದುಂಟು. ನೋಡಿ ಈ ರೀತಿ, ಅದುವೇ ದೊಡ್ಡದಾಗುವಾಗ ಇದು. ತಲೆಗೆಲ್ಲ ಇಡ್ತಿದ್ರು ಅಮ್ಮ ಎಲ್ಲ ಅವತ್ತು. ಹೌದಾ? ಹೀಗೆ ತಲೆಗೆ ಇಡ್ತಾರೆ ಈಗ. ತಲೆಗೆಯಾ? ತಲೆಗೆ ಇಡುದು. ಇವರ ತಲೆಯಲ್ಲಿ ನೋಡಿ ಒಂದು ಮುಗುಡಿ, ಮುಗುಡಿ ಮುಗುಡಿ. ಹಾ, ತಲೆಗೆ ನೀವು ಸಹ ತಲೆಗೆ ಇಡ್ತಾರೆ. ನಂಗೆ ಅದು ಈಗ ಅಜ್ಜಿ ಇರ್ತಾರೆ. ಮೊದಲಿನ ಬ್ಲಾಗ್ ನೋಡಿದರೆ ಗೊತ್ತಿರ್ಬೋದು. ಇದು ಅಡಿಕೆ ಗಾಳಿಗೆ ಬಿದ್ದು ಇದರಲ್ಲಿ ತುಂಬಾ ಕೆಜಿ ಆಗ್ಬೋದು ಅಡಿಕೆ. ಎಷ್ಟು 8 ಪಿಂಗಾರವ ಒಂದೇ ಮರದಲ್ಲಿ. ಅದು ತುಂಬಾ ಕೆಜಿ ಆಗ್ತದೆ ಅಡಿಕೆ. ಮರ ಬಿದ್ದು ಲಾಸ್ ಆದದ್ದು. ದೊಡ್ಡದಾಗುವಾಗ ತುಂಬಾ ಕೆಜಿ ಆಗ್ತದೆ ಇದು, ದೊಡ್ಡ ಬೆಳೆಯುವಾಗ. ಅಡಿಕೆ ಬಿದ್ದಿತ್ತಲ್ಲ, ಅಡಿಕೆ ಬೀಳುವಾಗ ಮೊನ್ನೊಂದು ಕಮೆಂಟ್ ಇತ್ತು, ಒಳ್ಳೇದಾಯ್ತು ನಿಮಗೆ ಬಿದ್ದದ್ದು, ನಿಮಗೆ ಅದು ಲಾಸ್ ಆದದ್ದು ಭಾರಿ ಅವರಿಗೆ ಖುಷಿ ಆಯ್ತು. ಒಬ್ರಿಗೆ ಮಾತ್ರ, ಯಾರು ಕೂಡ ಹಾಗೆ ಹೇಳುದಿಲ್ಲ, ಅವರೊಬ್ರು ಹೇಳಿದ್ರ ಹಾಗೆ. ನಮಗೆ ಲಾಸ್ ಆದ್ರೆ ಅವ್ರಿಗೆ ಎಂತ ನಷ್ಟ ಇಲ್ಲ. ಮತ್ತೆ ಎಂತ ಗೊತ್ತುಂಟ, ಒಬ್ರಿಗೆ ಲಾಸ್ ಆಯ್ತು ಅಂತ ಹೇಳಿ ಖುಷಿ ಪಡುದದೊಂದು ಎಂತ ಹೇಳುದು, ಆ ರೀತಿ ಮನಸ್ಸು ಇರಲೇಬಾರ್ದು. ಒಬ್ರಿಗೆ ನಷ್ಟ ಆಯ್ತು ಅಂತ ಹೇಳುದು, ಯಾಕೆಂದ್ರೆ ನಮಗೆ ಬೇರೆ ರೀತಿಯಲ್ಲಿ ನಷ್ಟ ಕೂಡ ಆಗ್ಬೋದು. ನಷ್ಟ ಆಗ್ತದೆ ಅಂತ ಹೇಳಿ ಖುಷಿ ಪಡ್ಲಿಕ್ಕೆ ಎಂತ ಇಲ್ಲ. ಒಬ್ರು ಮಾತ್ರ ಭಾರಿ ಖುಷಿ ಆಯ್ತು ಅವರಿಗೆ ಲಾಸ್ ಆದದ್ದು ನಮಗೆ. ಮತ್ತೆಂತ ಗೊತ್ತುಂಟ, ನಮಗೆ ಒಂದು ಈಗ ಕೃಷಿ ಎಲ್ಲ ಮಾಡ್ತೇವಲ್ಲ, ಈ ರೀತಿ ಕೃಷಿ ಎಲ್ಲ ಮಾಡುವಾಗ ಒಂದು ಇಡ್ತೇವೆ, ಒಂದು ಭಾಗ, ಒಂದು ಪಾರ್ಟ್ ಇಟ್ಟಿರ್ತೇವೆ. ಅಂದರೆ ಇಷ್ಟು ಲಾಸಿಗೆ ಇಷ್ಟು ಹೋಗ್ತದೆ ಅಂತೇಳಿ ನಾವು ಒಂದು ಇಟ್ಟಿರ್ತೇವೆ. ಅಂದರೆ ಗಾಳಿ ಅದು ಬಂದು ಹಾಗೆ ನಮಗೆ ಮೊದಲೇ ಗೊತ್ತಿರ್ತದೆ ಇಷ್ಟಿಷ್ಟು ಇದಾಗ್ತದೆ, ಬೀಳ್ತದೆ ಅಂತೇಳಿ. ಅದು ಕೃಷಿಯಲ್ಲಿ ಎಲ್ಲರಿಗೂ, ಕೃಷಿಯಲ್ಲಿ ಅಂತ ಮಾತ್ರ ಅಲ್ಲ, ಬಿಸ್ನೆಸ್ ಮಾಡುವಾಗ ಕೂಡ ಹಾಗೆ ಒಂದಿಷ್ಟು ಲಾಸಿಗೆ ಅಂತೆಲ್ಲ ಒಂದು ನಾವು ಮೊದಲೇ ಇದಿರಬೇಕು ಮೈಂಡಲ್ಲಿ, ಇಷ್ಟು ಲಾಸ್ ಆಗ್ಬೋದು ಅಂತೇಳಿ ಥಿಂಕ್ ಇರಬೇಕು. ಅದೇ ರೀತಿ ಇಲ್ಲಿ ನಮಗೆ ಕೃಷಿಯಲ್ಲಿ ಕೂಡ ಹಾಗೆ, ನಮ್ಗೆ ಇಷ್ಟು ಲಾಸ್ ಆಗ್ತದೆ ಅಂತೇಳಿ ಇಷ್ಟು ಅಂತ ಇರುವುದಿಲ್ಲ, ಆದರೆ ಲಾಸ್ ಆಗ್ತದೆ ಗೊತ್ತಿರ್ತದೆ. ಗಾಳಿ ಮಳೆಗೆ ಇಲ್ಲಿಗೆ ಹೋಗುದೆಲ್ಲ ಕಾಮನ್. ಹಾಗೆ ಒಬ್ರಿಗೆ ಭಾರಿ ಖುಷಿ ಆಯ್ತು. ಹೌದು, ಅವರಿಗೆ ಭಾರಿ ಖುಷಿ ಆಯ್ತು ಒಬ್ರಿಗೆ. ಹಾಗೆ ಅದನ್ನ ಹೇಳಿದ್ದು ನೋಡಿ. ಯಾರು ಕಮೆಂಟ್ ಮಾಡಿದ್ದೀರಾ ಅವರು, ನೀವೆಂತ ಟೆನ್ಷನ್ ಮಾಡಬೇಡಿ, ನಮಗೆ ಲಾಸ್ ಆಗಿದೆ. ಹೌದು, ನಮಗೆ ಹಾಗೆ ಯಾರು ಕಮೆಂಟ್ ಮಾಡಿದ್ದೀರಿ ನೋಡಿ, ನೀವು ಎಂತ ಟೆನ್ಷನ್ ಮಾಡಬೇಡಿ, ನಮಗೆ ಲಾಸ್ ಆಗಿದೆ. ಹೌದು, ಲಾಸ್ ಆದರೂ ಅದು ಬೇರೆದ್ರಲ್ಲಿ ನಾವು ಹೇಗಾದರೂ ಮಾಡಿ ಪ್ರಾಫಿಟ್ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಲಾಸಿಗೆ ಅಂತ ಲಿಸ್ಟ್ ಇಟ್ಟಿರ್ತೇವಲ್ಲ, ನಾವು ಬೇರೆದ್ರಲ್ಲಿ ಎಂತ ಮಾಡೋದು ಸರಿ ಆಗ್ತದೆ. ನೀವೆಂತ ಟೆನ್ಷನ್ ಮಾಡಬೇಡಿ, ಲಾಸ್ ಆಗಿದೆ ಅಂತ ಹೇಳಿ ಖುಷಿ ಪಡಬೇಡಿ. ಎಂತ ಆಗೋದು ಬೇಡ ನಿಮಗೆ. ಯಾರೊಬ್ರು ಕಮೆಂಟ್ ಮಾಡಿದ್ರಲ್ಲ, ಅವರು ಹತ್ರ ಮನೆ ಹೋಗಿದೆ, ಹಾಗೆ ಬೀಳ್ತದೆ, ಅದು ಕಾಮನ್. ಎಂತ ಹೇಳುದು, ಬೀಳುದೆಲ್ಲ. ಮತ್ತೆ ಅದು ಕಮೆಂಟ್ ಮಾಡಿದಾರಲ್ಲ ಅವರಿಗೆ, ನಿಮ್ಗೆ ಎಂತ ಬೇಕಾದು ಅಡಿಕೆ ಬೇಕಾ ತಕೊಂಡು ಹೋಗಿ, ನಮ್ಮಲ್ಲಿ ಅಲ್ಲಿ ನೋಡಿ ಅಲ್ಲಿ ಇಟ್ಟುಕೊಂಡು ಉಂಟು, ನೀವೆಂತಾದ್ರೂ ಹೊತ್ತುಕೊಂಡು ಹೋಗಿ ಎಂತಾದ್ರೂ ಮಾಡಿ ಅಲ್ಲಿ.
ಖರ್ಜೂರ ಬೇಕಾ ಅದನ್ನು ಕೂಡ ತಗೊಂಡು ಹೋಗಿ ಇದನ್ನ ಅವರಿಗೆ ಕೊಡುವ, ಕಾಮೆಂಟ್ ಮಾಡಿದವರಿಗೆ ಒಬ್ಬರಿಗೆ. ತಲೆಗಿಡ್ಲಿಕ್ಕೆ ಅವರಿಗೆ. ಅವರಿಗೆ ತಲೆಗಿಡ್ಲಿಕ್ಕೆ ಇನ್ನೂ ಸಹ ಉಂಟು, ಚಿಕ್ಕ ಚಿಕ್ಕದುಂಟು. ಚಂದ ಅಲ್ಲ, ಚಂದ ಉಂಟಲ್ಲ. ನೋಡಿ ಇದು ಅಡಿಕೆ ಮರ ಇದಾದದ್ದು ಇದರೊಳಗೆ ಉಂಟಲ್ಲ, ಇದನ್ನು ತೆಗೆದು ಸ್ವಲ್ಪ ಸಿಗ್ತದೆ ಚಿಕ್ಕ ಚಿಕ್ಕದು. ಅಂದ್ರೆ ಹಿಂಗಾರ ಅದ್ರ ಒಳಗೆ 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 ಇರ್ತದೆ. ಹಿಂಗಾರ ಉಂಟು ಇದರಲ್ಲಿ. ನೋಡಿ ಅಂಬಟೆ ಒಂದು ತೆಗಿವ, ಇದು ಒಂದು ಚಿಕ್ಕ ಸಾಕು ಇದು. ಅಕ್ಕನ ಮನೆ ರಾಶಿ ರಾಶಿ ಆಗಿದೆ ಅಂತ ಅಂಬಟೆ, ರಾಶಿ ರಾಶಿ ಆಗಿದೆ ಅಂತೆ ತುಂಬಾ. ಇದಕ್ಕಿಂತ ದೊಡ್ಡ ಉಂಟು ಮರ, ಒಟ್ಟಿಗೆ ನೆಟ್ಟದ್ದು ನಾವು. ಅಂದ್ರೆ ಒಂದೇ ದಿನ ಒಂದೇ ಕಡೆಯಿಂದ ತಕೊಂಡದ್ದು, ರಾಶಿ ರಾಶಿ ಉಂಟು ಇದರಲ್ಲಿ. ಅಂಬಟೆ ತಿನ್ನುವಲ್ಲ, ಮರದಲ್ಲಿ ಆದ ಫ್ರೆಶ್ ಅಂಬಟೆ. ಹುಳಿ ಉಂಟಾ? ಹುಳಿ ಉಂಟಾ? ಚಿಕ್ಕದು ಹುಳಿ ಉಂಟಾ? ಹುಳಿ ನಾನು ತಿನ್ಲೇ ಇಲ್ಲ, ನಾನು ತಿನ್ನುವ ಸಹ ಇಲ್ಲ ಅದನ್ನು. ಅವಳು ಹುಳಿಯನ್ನು ಮುಟ್ಟಿ ಕೂಡ ನೋಡಿಲ್ಲ. ನಂಗೆ ಹುಳಿ ಇಷ್ಟ, ಉಪ್ಪು ಬೇಕಿತ್ತು, ಉಪ್ಪು ಮನೆ ಒಳಗೆ ಉಂಟಲ್ಲ. ಅದರಲ್ಲಿ ಗೊರಟು ಉಂಟಾ? ಆಗ್ಲಿಲ್ಲ ಅಲ್ಲ, ಅದು ದೊಡ್ಡದಾದ ಮೇಲೆ ಗೊರಟು ಹೋಗಿ, ಇಲ್ಲದೆ ಗೊರಟು ಇಲ್ಲ ಅದರಲ್ಲಿ. ಹುಳಿಯಾಗಿ ನಮ್ಮ ಮನೇಲಿ ಸ್ವಲ್ಪ ಇರೋದು, ಅದು ಜಾಸ್ತಿ ಇಲ್ಲ. ಅಂಬಟೆ ಇದ್ರದ್ದು ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ. ಅದು ಚಿಕ್ಕ ಮಾವಿನಕಾಯಿಯನ್ನು ತಿಂತೇವಲ್ಲ, ಹಾಗೆ ಹೇಗೆ ಟೇಸ್ಟ್ ಇರ್ತದೆ ಅದೇ ರೀತಿ. ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಅದು ಹಲಸಿನಕಾಯಿಯ ಗ್ರೇವಿ ಮತ್ತೆ ಬೇಳೆ ಸಾರು. ಮಧ್ಯಾಹ್ನ ಆಯ್ತು ಊಟ ಮಾಡುವ ಅಂತೇಳಿ, ಊಟ ಮಾಡೋ ಒಂದು ಕೆಲಸ ಅದು. ಊಟ ಮಾಡೋದೊಂದು ಕೆಲಸ. ಮಧ್ಯಾಹ್ನ ಸಂಜೆ ಬೆಳಿಗ್ಗೆ ಅದನ್ನು ಕೆಲಸವೇ. ಶಾಲೆಗೆ ಊಟ ಮಾಡ್ತಿದ್ದು ಕೂತ್ಕೊಂಡು ತಟ್ಟೆ ಕೆಳಗೆ, ತಟ್ಟೆ ಕೆಳಗೆ ಹೀಗೆ ಕುರಿಗೆಲ್ಲ ಎಲ್ಲ ಸಿಗೆ ಕೆಳಗೆ ಕೆಳಗೆ. ನನಗೆ ಕೆಲವರು ಕೆಳಗೆ ಇಟ್ಟು ಊಟ ಮಾಡ್ತಾರೆ, ನನಗೆ ಸರಿ ಆಗುದಿಲ್ಲ. ಕೆಲವೊಂದು ಸಲ ಬಾಳೆಯಲ್ಲಿ ಮಾತ್ರ ಇದೆಲ್ಲ ಈಗಿನ ಇಟ್ಕೋಬೇಕು ನಮಗೆ. ಹೌದು, ಬಾಳೆ ಕೆಳಗೆ ಊಟ ಮಾಡ್ಲಿಕ್ಕೆ ಆಗ್ತದೆ, ಅದೇ ತಿನ್ನಕ್ಕೆ ಆಗುದಿಲ್ಲಲ್ಲ ಹಾಗೆ ಅಂತ ಇದೆಲ್ಲ ಆಗುದಿಲ್ಲ ಅಂತ ಈಗ ಮಾಡೋದು. ಹುಲ್ಲು ತೆಗಿಲಿಕ್ಕೆ ಬಾಕಿ ಆಗಿದೆ ಸ್ವಲ್ಪ, ನೋಡಿ ಅಲ್ಲಿಂದೆಲ್ಲ ತೆಗ್ದು ಆಗಿದೆ, ಇಲ್ಲಿಂದ ಇಷ್ಟು ಬಾಕಿ ಉಂಟು, ಅದನ್ನೀಗ ತೆಗಿಲಿಕ್ಕೆ ಉಂಟು. ಎಲ್ಲ ಕಂಪ್ಲೀಟ್ ಆಯಿತು. ಇಲ್ಲದ್ರೆ ಉಂಟಲ್ಲ ಅಡಿಕೆ ನಮಗೆ ಇಟ್ಲಿಕ್ಕೆ, ಅಡಿಕೆ ತೆಗಿಯುವಾಗ ಅದು ಕಾಣುದಿಲ್ಲ, ಎಲ್ಲ ಇದ ಹುಲ್ಲಿನ ಅಡಿಯಲ್ಲಿ ಬೀಳ್ತದೆ. ಇದು ನನ್ನ ಅಮ್ಮ ಉಂಟಲ್ಲ, ನಮ್ಮ ತಿಂಡಿಗೆಲ್ಲ ಅವತ್ತೆಲ್ಲ ಮಾಡಿ ಕೊಡ್ತಿದ್ರು ಇದೇ ರೀತಿ ಫ್ರೈ ಮಾಡಿ ಇಡೋದು. ಒಂದು 2-3 ದಿವಸ ಅಂತ ಆಗಲಿಲ್ಲ, ಹೀಗೆ ಫ್ರೈ ಮಾಡಿ ಒಮ್ಮೆ ಇಟ್ಟರೆ ಅದನ್ನು ಸಿಪ್ಪೆ ತೆಗೆದು ತಿನ್ನುವುದು. ಹಲಸಿನ ಬೀಜ ಅವತ್ತೆಲ್ಲ ಉಂಟಲ್ಲ ಬೇಕಾದ ತಿಂಡಿಲ್ಲ ಇಲ್ಲವೇ ಇಲ್ಲ. ನಾವು ಚಿಕ್ಕ ಇರುವಾಗ ಇದನ್ನೇ ಫ್ರೈ ಮಾಡೋದು, ಇದನ್ನೇ ತಿನ್ನೋದು. ಫ್ರೈ ಮಾಡಿ ಅಮ್ಮ ಕೊಡ್ತಿದ್ರು. ಈಗ ಉಂಟಲ್ಲ ಈಗ ಗೊತ್ತಿಲ್ಲ ಈ ಮಕ್ಕಳಿಗೆ ಇದು ಫ್ರೈ ಮಾಡಿ ಅಂತ ಗೊತ್ತೇ ಇಲ್ಲ. ಈಗೆಲ್ಲ ಉಂಟಲ್ಲ ಎಲ್ಲ ಸ್ವೀಟ್, ಇದೆಲ್ಲ ಯಾರು ಸಹ ತಿನ್ನುವುದಿಲ್ಲ. ಈಗಿನ ಮಕ್ಕಳಿಗೆ ನೋಡಿ, ಯಾವ ಮಕ್ಕಳಿಗೆ ಆದರೂ ಕೂಡ ಕೆಲವು ಮಕ್ಕಳಿಗೆ ಇಷ್ಟು ದೊಡ್ಡ ಹೊಟ್ಟೆ, ಅದು ಸ್ವೀಟ್ ತಿಂದು ನೋಡಿ ಅಷ್ಟು ಹೊಟ್ಟೆ ಎಲ್ಲ ಬರೋದು. ಇದು ತಿಂದರೆ ಹೊಟ್ಟೆ ಎಲ್ಲ ಎಂತ ಕೂಡ ಇಲ್ಲ, ಬರೋದಿಲ್ಲ. ಇದನ್ನು ತಿಂದರೆ ಒಳ್ಳೇದು. ನಾವು ಚಿಕ್ಕವರಾಗ ಉಂಟಲ್ಲ ಬೇಕಾದ ತಿಂಡಿಲ್ಲ ಕಡಿಮೆ, ಬೇಕಾದ ತಿಂಡಿ ನೋಡ್ಲೇ ಇಲ್ಲ, ನಾನು ನೋಡ್ಲೇ ಇಲ್ಲ. ಅವತ್ತೆಲ್ಲ ತರ್ತಿದ್ರು, ಇದು ಕಡ್ಲೆ ಉಂಟಲ್ಲ ಉರಿಗಡ್ಲೆ, ಒಂದು ಕೋನ್ ರೀತಿಯಲ್ಲಿ ಕಟ್ಟಿ ಕೊಡ್ತಿದ್ರು ಅಪ್ಪ, ಅದನ್ನು ತರ್ತಿದ್ರು. ಮತ್ತೆ ಎಂತ ಕೂಡ ಇಲ್ಲ, ಇಂಥದ್ದು ತಿನ್ಲಿಕ್ಕೆ. ಪಫ್ಸ್ ಇಲ್ಲ ಇಲ್ವಾ? ಸಮೋಸ ಎಲ್ಲ ಹೆಸರೇ ಗೊತ್ತಿಲ್ಲ ಇವತ್ತು, ಬೇರೆ ಅಲ್ಲ ಚಿಕ್ಕಿರಾಗಿ ಇಲ್ಲ ಇಲ್ವಾ ಇತ್ತ ಅಂತ ಗೊತ್ತಿಲ್ಲ, ನಮ್ಗೆ ತರ್ತಿರ್ಲಿಲ್ವಾ ಅಂತ. ಇಲ್ಲ ಹಾಗೆ ನೋಡಿ, ಅವರಿಗೆ ಚಿಕ್ಕರಾಗ ಅದನ್ನು ತಿನ್ಲಿಕ್ಕೆ, ಈಗ ನನಗೆ ತಿನ್ಲಿಕ್ಕೆ ಅದನ್ನು ಫ್ರೈ ಮಾಡಿ ನನಗೆ ಕೊಡ್ತಿದ್ದಾರೆ ಅದನ್ನು ತಿನ್ಲಿಕ್ಕೆ. ಹಾಗೆ ಅದನ್ನೇನು ಫ್ರೈ ಮಾಡಿ ಅದೊಂದು ಒಂಥರ ಅದು ಸಿಪ್ಪೆ ತೆಗೆದು ತಿನ್ಲಿಕ್ಕೆ, ಅದೊಂದು ರೀತಿಯಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಆಗ್ತದೆ ಅಷ್ಟೇ. ಹಾಗೆ ಇನ್ನು ಸ್ನ್ಯಾಕ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಮಾಡೋದಿದ್ರೆ ಮಾಡ್ಬೋದು, ಫ್ರೈ ಮಾಡಿದ್ರೆ ತಿಂದ್ರೆ ಆಯ್ತು. ಹಾಗೆ ಇನ್ನು ಎಂತ ಇಲ್ಲ, ಇನ್ನು ಬೇಡ ಫ್ರೈ ಮಾಡಿ ಇಟ್ಟರೆ ನಮಗೆ ಒಂದು 7-8 ದಿವಸ ತಿನ್ಬೋದು, ಹಾಳಾಗ್ಬೋದು. ಈಗ ಫ್ರೈ ಮಾಡಿ ಇಡುದು, ಒಂದು ಡಬ್ಬದಾಗಿದ್ದು ತಿನ್ನುದು. ಹೌದು. ಹಾಗೆ ಇನ್ನು ಮತ್ತೆ ಸಿಗುವ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್.